ಕಳೆದ ತಿಂಗಳು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿರುವಂತಹ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ಲಿಂಗಾಯತ ಪಂಚಮಸಾಲಿ ಮಹಾಸಭಾದ ಎಲ್ಲ ಪ್ರಮುಖ ಪದಾಧಿಕಾರಿಗಳು ಬಂದು ಇವತ್ತು ಅವರಿಗೆ ನಮ್ಮ ಹಕ್ಕೊತ್ತಾಯ ಮಾಡಿ ಶ್ರೀಪೀಠದಿಂದ ಅವರಿಗೆ ಗೌರವ ಸನ್ಮಾನ ಮಾಡಿದ್ದೀವಿ. ಕಾರಣ ಅಂತಂದರೆ ಕಳೆದ 6 ವರ್ಷಗಳಿಂದ ನಿರಂತರವಾಗಿ ಆರಂಭವಾಗಿರತಕ್ಕಂಥ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಯಾವುದೇ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೆ ನಾವು ಸಹಜವಾಗಿಯೇ ಸಂಪ್ರದಾಯ ಅನುಗುಣವಾಗಿ ಅವ್ರಿಗೆ ಹೋಗಿ ನಮ್ಮ ಹಕ್ಕನ್ನು ಒತ್ತಾಯ ಮಾಡುವಂಥ ಕಾರ್ಯವನ್ನು ಮೊದಲಿಂದ ಮಾಡ್ತಾ ಬಂದಿದ್ದೀವಿ. ಆ ಪ್ರಕಾರವಾಗಿ ಈ ಮುಖ್ಯಮಂತ್ರಿಗಳಿಗೂ ನಮ್ಮ ಮೀಸಲಾತಿ ಹಕ್ಕೊತ್ತಾಯ ಮೂಲಕವಾಗಿ ನಿಮ್ಮ ಅವಧಿಯಲ್ಲಿ ಈ ಸಮಾಜಕ್ಕೆ ಸಿಗಬೇಕಾಗಿರ್ತಕ್ಕಂಥ 2A ಮೀಸಲಾತಿಯನ್ನು ಎಲ್ಲ ಲಿಂಗಾಯತ ಒಳಪಂಗಡಿಗಳಿಗೂ OBC ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಪೂರಕವಾಗಿ ಈ ಸಚಿವ ಸಂಪುಟ ವಿಸ್ತರಣೆ ಆದ ನಂತರ ಮತ್ತೊಂದು ಸಾರಿ ಇದ್ರ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡಿಕೊಂಡು ಒಂದು ಸಭೆ ಕರಿತೀವಿ ಅನ್ನುವಂಥ ಒಂದು ಆಶಾದಾಯಕವಾಗಿರ್ತಕ್ಕಂಥ ಮಾತನಾಡಿದ್ದಾರೆ. ಒಟ್ಟಾರೆ ಇಂದಿನ BJP ಸರ್ಕಾರ ನಮ್ಮ ಸಮಾಜಕ್ಕೆ ಕೊನೆಯ ಗಳಿಗೆಯಲ್ಲಿ 2D ಎನ್ನುವಂಥ ಒಂದು ಹೊಸ ಪ್ರವರ್ಗವನ್ನು ಸೃಷ್ಟಿ ಮಾಡಿ 2A ಇರತಕ್ಕಂಥ ಸಮುದಾಯಗಳಿಗೆ ಅನ್ಯಾಯ ಆಗಬಾರ್ದು ಅಂತ ತಿಳ್ಕೊಂಡು 2D ಎನ್ನುವಂಥ ಹೊಸ ಮೀಸಲಾತಿಯನ್ನು ಕೊಟ್ಟಿತ್ತು. ಎಲ್ಲೇ ಒಂದು ಕಡೆ ಹೊಸ ಸರ್ಕಾರ ಬಂದ ಮೇಲೆ ಆ ಮೀಸಲಾತಿ ಹಕ್ಕನ್ನು ಕೇಳುವಂಥ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದಲ್ಲಿ 2 ಬಾರಿ ಅವರಿಗೆ ನಮ್ಮ ಆಗ್ರಹ ಮಾಡಿದಾಗ ಬೆಳಗಾವಿ ಸುವರ್ಣ ವಿಧಾನಸೌಧದ ಮೇಲೆ ಭಾಳ ದೊಡ್ಡ ರೀತಿಯಾಗಿರ್ತಕ್ಕಂಥ ಲಾಠಿ ಚಾರ್ಜ್ ಆಯಿತು. ಅವತ್ತು ನಾವು ಆಲೋಚನೆ ಮಾಡಿದ್ವಿ, ಈ ರೀತಿಯಾಗಿ ಲಾಠಿ ಚಾರ್ಜ್ ಆದಮೇಲೆ ಮತ್ತೊಂದು ಸಾರಿ ಅಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡೋಕ್ಕಿಂತ ಮುಂದೆ ಯಾರು ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗ್ತಾರೋ ಮತ್ತೆ ಅವ್ರಿಗೆ ಆಗ್ರಹ ಮಾಡೋಣ, ಅವ್ರಿಗೆ ಒತ್ತಾಯ ಮಾಡೋಣ ಅಂತೇಳಿ ನಮ್ಮ ಸಮಾಜ ಬಂದೆಲ್ಲರೂ ತೀರ್ಮಾನ ಮಾಡಿದ ಪ್ರಯುಕ್ತ ಮೊನ್ನೆ ಉಳುವೆಯಲ್ಲಿ ಸಂಕಲ್ಪ ಸಭೆ ಆದಾಗ ನೀವು ಮತ್ತು ಪದಾಧಿಕಾರಿಗಳು ಅಷ್ಟೇ ಹೋಗಿ ನಿಮ್ಮ ಹಕ್ಕನ್ನು ಒತ್ತಾಯ ಮಾಡಿರಿ ಸ್ವಾಮೀಜಿ ಅಂತ ಮನವಿ ಮಾಡಿಕೊಂಡ್ರು. ಆ ಪ್ರಕಾರವಾಗಿ ಮುಖ್ಯಮಂತ್ರಿಗಳಿಗೆ ಇವತ್ತು ಬಂದು ನಾಡಿನ ಸಮಸ್ತ ಪಂಚಮಸಾಲಿ ಸಮಾಜ ಪರವಾಗಿ ನಮ್ಮ ಸಮುದಾಯಕ್ಕೆ 2A ಮೀಸಲಾತಿಯನ್ನು ಮತ್ತು ಎಲ್ಲ ಲಿಂಗಾಯತ ಒಳಪಂಗಡಿಗಳಿಗೂ OBC ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಇವತ್ತು ನಾವು ಆಗ್ರಹ ಮಾಡಿ ನಮ್ಮ ಹಕ್ಕನ್ನು ಒತ್ತಿಸಿ ನಮ್ಮ ಜೊತೆಗೆ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲಾ ಅಧ್ಯಕ್ಷಗಳು ಕೇವಲ ಪದಾಧಿಕಾರಿಗಳನ್ನು ಕರ್ಕೊಂಡು ಮಾತ್ರ ನಾವು ಬಂದು ನಮ್ಮ ಆಗ್ರಹವನ್ನು ಮಾಡಿದ್ದೀವಿ ಅನ್ನೋಂಥ ಮಾತನ್ನು ನಾಡಿನ ಸಮಾಜ ಬಾಂಧವರಿಗೆ ಈ ಮೂಲಕ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಇಲ್ಲ, ನಾನು ಈಗ ಮೊದಲನೇ ಬಾರಿಗೆ ಅವ್ರು ಮುಖ್ಯಮಂತ್ರಿ ಆದ್ಮೇಲೆ ಮೊದಲ ಬಾರಿಗೆ ನಾವು ಆಗ್ರಹ ಮಾಡೀವಿ. ಕಾರಣ ನಾನು ಪಾದಯಾತ್ರೆ ಕೈಗೊಂಡಾಗ ಚಿತ್ರದುರ್ಗಕ್ಕೆ ಬಂದು ಬೆಂಬಲ ಕೊಟ್ಟಿದ್ದರು ಮುಖ್ಯಮಂತ್ರಿಗಳು. ಆಮೇಲೆ ಉಪಮುಖ್ಯಮಂತ್ರಿಗಳಾದಾಗ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿ ಅವ್ರನ್ನೂ ನಾವು ಭೇಟಿ ಮಾಡಿದಾಗ ಇಲ್ಲ ಒಟ್ಟಾರೆ ನಮ್ಮ ಅವಧಿಯೊಳಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ವಿ. ಈಗ ಅವರೇ ಆ ಸ್ಥಾನಕ್ಕೆ ಬಂದ್ರಿಂದ ಅವ್ರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಹಾಗಾಗಿ ನಮ್ಮ ಸಮಾಜ ಯಾವಾಗಲೂ ನಾವು ಮುಂಚಿಂದನೂ BJP ಪಕ್ಷವನ್ನು ನಮ್ಮ ಸಮಾಜ 80% ನಮ್ಮ ಜನ BJP ಬೆಂಬಲಿಸ್ತಾ ಇತ್ತು. ಎಲ್ಲೇ ಒಂದು ಕಡೆ ಮೀಸಲಾತಿ ವಿಚಾರದಲ್ಲಿ ಗೊಂದಲ ಆತಂತೇಳಿ ಇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಈ ಸಂದರ್ಭದಲ್ಲಿ ಈ ಪಕ್ಷಕ್ಕೆ ನಮ್ಮ ಜನ ಬೆಂಬಲ ಕೊಟ್ಟಿದ್ದರು. ಆ ಒಂದು ಋಣ ಹಿಡ್ಕೊಂಡು ನಿಮ್ಮ ಅವಧಿ ಒಳಗಡೆ ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಮೀಸಲಾತಿಯನ್ನು ಕೊಡೋ ಪ್ರಯತ್ನ ಮಾಡಬೇಕು. ಇಂದಿನ BJP ಸರ್ಕಾರ ಏನು ಹೊಸದಾಗಿ 2D ಅಂತ ಕೊಟ್ಟಿದ್ದು, ಮೊದಲ ಗುರಿ ನಮ್ಮದು 2A ಬೇಕಾಗಿರ್ತಕ್ಕಂಥದ್ದು. ನಿಮಗೆ 2A ಕೊಡಲಿಕ್ಕೆ ಏನಾದರೂ ನಿಮಗೆ ಅಡೆತಡೆಗಳಿದ್ದರೆ ಇಂದಿನ ಸರ್ಕಾರ ಏನು 2D ಘೋಷಣೆ ಮಾಡಿತ್ತು ಅದನ್ನಾದರೂ ಕಾನೂನು ತೊಡಕ ನಿವಾರಿಸೋದು ಇಂಪ್ಲಿಮೆಂಟ್ ಮಾಡಿರಿ ಮತ್ತು ಎಲ್ಲ ಲಿಂಗಾಯತ ಒಳಪಂಗಡಿಗಳಿಗೆ OBCಗೆ ಕೇಂದ್ರ ಸರ್ಕಾರ ಶಿಫಾರಸು ಮಾಡಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಆಗ್ರಹ ಮಾಡಿವಿ. ಇಲ್ಲ, ನಾನು ಈಗ ಮೊದಲ ಬಾರಿಗೆ ಅವರಿಗೆ ಹಕ್ಕೊತ್ತಾಯ ಪತ್ರ ಕೊಟ್ಟಿದ್ದೀವಿ. ಸ್ವಲ್ಪ ದಿನ ಆದಮೇಲೆ ಮುಖ್ಯಮಂತ್ರಿಗಳು ಮತ್ತೊಂದು ಸರಿ ನಿಮ್ಮನ್ನು ಕರಿತೀವಿ ಅಂತ ಹೇಳಿದ್ದಾರೆ. ಅವತ್ತು ಕರೆದಾಗ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ಮಾಡಿಕೊಂಡು ನಮ್ಮ ಹಕ್ಕೊತ್ತಾಯ ಮಾಡುವ ಪ್ರಯತ್ನ ಮಾಡ್ತೀವಿ. ಲಿಂಗಾಯತ ಶಾಸಕರು ಬಹಳಷ್ಟು ಜನ 30ಕ್ಕೂ ಹೆಚ್ಚು ಜನ ಶಾಸಕರು ಆಯ್ಕೆಯಾಗಿರುವುದು ಸಂಪುಟದಲ್ಲಿ ಕೇವಲ 2 ಮಾತ್ರ ಅವಕಾಶ ಅವಕಾಶ ಕೊಡಬೇಕಂತೀರಾ? DCM ವಿಚಾರದಲ್ಲೂ ಸಹ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನಮಗೆ ಮಾಧ್ಯಮದವರಿಗೆ ಗೊತ್ತಿರೋ ಹಾಗೆ ಮೊದಲು ನಮ್ಮ ಪಂಚಮಸಾಲಿ ಸಮಾಜದವರು ಒಟ್ಟನಾವಳಿ ಲಿಂಗಾಯತರು ನಮ್ಮ ಮೀಸಲಾತಿ ಹೋರಾಟ ಶುರು ಆಗೋದಕ್ಕೆ ಮುಂಚಿತವಾಗಿ ನಮ್ಮವರಿಗೆ ಮಂತ್ರಿ ಸ್ಥಾನ ಕೊಡ್ರಿ ಅಂತೇಳಿ ನಾವು ಒತ್ತಾಯ ಮಾಡ್ತಿದ್ವಿ, ಹೋರಾಟ ಮಾಡ್ತಿದ್ವಿ. ಯಾವಾಗ ನಮ್ಮ ಪಾದಯಾತ್ರೆ ಶುರು ಮಾಡಿದ ಮೇಲೆ ನಾನು ಒಂದು ಸಂಕಲ್ಪ ಮಾಡಿದೆ, ಪ್ರತಿಜ್ಞೆ ಮಾಡಿದೆ, ಮಂತ್ರಿ ಸ್ಥಾನಕ್ಕಿಂತ ಮೀಸಲಾತಿ ಮುಖ್ಯ ಅಂತ. ಆಗ ಅವತ್ತಿನಿಂದ ಇವತ್ತಿನವರೆಗೂ ಎಲ್ಲಿ ಸಹ ಮಂತ್ರಿ ಸ್ಥಾನ ಬೇಕು ಅಂತೇಳಿ ಯಾವ ಸರ್ಕಾರಕ್ಕೆ ಆಗ್ರಹ ಮಾಡಿಲ್ಲ. ಒಂದು ವೇಳೆ ಆ ಪಕ್ಷದವರು ನಮ್ಮ ಸಮುದಾಯದ ಬಗ್ಗೆ ಕಾಳಜಿ ವಹಿಸಿ ನಮ್ಮ ಸಮುದಾಯಕ್ಕೆ ಏನಾದರೂ ಯಾರಿಗೂ ಅವಕಾಶ ಕೊಡೋದು ಅದು ಅವರು ಬಿಟ್ಟಿದ್ದು. ಯಾರು ಸಮಾಜದ ಪರವಾಗಿ ಅದಾರೋ, ಯಾರು ಧರ್ಮದ ಪರವಾಗಿ ಅದಾರೋ, ಯಾರು ಪ್ರಾಮಾಣಿಕರಾದರು, ಯಾರು ಶಾಂತಿ ಪ್ರಿಯರಾದರು, ಯಾರು ಜನರ ಜೊತೆ ಪ್ರೀತಿ ವಿಶ್ವಾಸ ಅದಾರೋ, ಯಾರು ತಮ್ಮ ಮತಕ್ಷೇತ್ರದ ಬಗ್ಗೆ ಕಾಳಜಿ ವಹಿಸಿರ್ತಾರೋ ಅಂಥವ್ರಿಗೆ ಯಾರಿಗೆ ಕೊಡಬೇಕನ್ನೋದನ್ನು ಮುಖ್ಯಮಂತ್ರಿ ಬಿಟ್ಟಿರ್ತಕ್ಕಂಥದ್ದು. ನಮ್ಮ ಇಡೀ ಕರ್ನಾಟಕದ ಎಲ್ಲ ಪಂಚಮಸಾಲಿಗಳ ಆಗ್ರಹ ಏನಪ್ಪ ಅಂದರೆ ಮಂತ್ರಿ ಸ್ಥಾನಕ್ಕಿಂತ ಮೀಸಲಾತಿ ಮುಖ್ಯ ಅನ್ನುವಂಥ ಘೋಷವಾಕ್ಯ ಐತಿ. ಅದನ್ನು ನಾವು ಆಗ್ರಹ ಮಾಡೀವಿ. ಇನ್ನು ಅವ್ರಿಗೆ ಕೊಡೋದು ಮಂತ್ರಿ ಯಾರಿಗೆ ಕೊಡಬೇಕು ಕೊಡ್ಕೊಂಡು ಅದು ಮಾನ್ಯ ಮುಖ್ಯಮಂತ್ರಿ ಬಿಟ್ಟಿರ್ತೀವಿ ವಿಚಾರ ಅದ್ರ ಬಗ್ಗೆ. ಯಾಕೆ ನಮ್ಮ ಪಂಚಮಸಾಲಿಗಳು ಸುಮಾರು 11 ಜನ ಶಾಸಕರಿದ್ದಾರೆ. ಹಾಗಾಗಿ ನಾನು
ನನ್ನ ಮೀಸಲಾತಿನ ಭಾಳ ಮುಖ್ಯ ಕಾರಣಕ್ಕೋಸ್ಕರವಾಗಿಯೇ ಅವರು ವಿವೇಚನೆಗೆ ಬಿಟ್ಟಿದ್ದು, ಅವ್ರ ಪಕ್ಷ ವಿಚಾರ ಬಿಟ್ಟಿದ್ದು, ಅವ್ರು ಯಾರಿಗೆ ಕೊಡ್ತಾರೆ ಕೊಡಲಿ ಅಂತೇಳಿ ನಾನು ಅದನ್ನು ಹೇಳ್ಬಿಟ್ಟೆ. ಅಲ್ಲ ಅವನಿಂದ ಕಲಿಬೇಕಾಗೈತಲ್ಲ, ಅವ್ನ ವಯಸ್ಸು ಎಷ್ಟು ಕೇಳ್ರಿ ಅವ್ನು ಸ್ವಾಮಿಗೆ, ಅವ್ನು ಹಾಕ್ತಾನಲ್ಲ ಪೋಸ್ಟಿಂಗ್ ಮಾಡಿಸ್ತಾನಲ್ಲ ಸಣ್ಣ ಹುಡ್ರ ಕಡೆ, ಅವ್ನ ವಯಸ್ಸು ಎಷ್ಟು ಪ್ರಬುದ್ಧತೆ ಅವನಿಗೆ. ಈ ಚಿಲ್ಲರ್ ಬುದ್ಧಿ ಬಿಡಬೇಕು. ಫಸ್ಟ್ ಗುರು ಆದವನು ಚಿಲ್ಲರ್ ಅಲ್ಲ ಇರಬಾರ್ದು, ಭಕ್ತರನ್ನ ಸಮಾನವಾಗಿ ಕಾಣುವಂತ ಹೃದಯವುಳ್ಳವರಾಗಿರ್ಬೇಕು. ಭಕ್ತರನ್ನ ಚಂದ ಕಾಣಕ್ ಹೇಳ್ರಿ. ಯಾವ ಬಟ್ಟೆಯನ್ನು ನಾವು ಧರಿಸ್ತೀವಲ್ಲ, ನಾನು ನಿನ್ನೆ ಅದನ್ನೇ ಹೇಳಿದ್ದೀನಿ, ಆ ಬಟ್ಟಿಗೆ ಇದೇ ಹೌದಪ್ಪ ನಾವು ಮಾಡಿದ್ವಿ ಕರೆ ಒಪ್ಕೋತೀನಲ್ಲ, ಮಾಡಿದ್ರೆ ಉಳಿಲಿಲ್ಲ, ನಡ್ಕೊಳ್ಳಿಲ್ಲ ಮನುಷ್ಯ. ಅಲ್ಲಿ ಬಿಜಾಪುರದಲ್ಲಿ ಇನ್ನೂ ಕಂಪ್ಲೇಂಟ್ ಬಾಕಿ ಐತಿ, ಅದು ಏನಾಗೈತೆ ಅದ್ರ ಬಗ್ಗೆ ಜನರಿಗೆ ಸಮಾಜಕ್ಕೆ ಉತ್ತರ ಕೊಡಂತ ಹೇಳ್ರಿ. ಮೊದ್ಲಕ್ಕೆ ಎಲ್ಲಿ ಹೋದ್ಲ ಅಮ್ಮ, ಯಾಕೆ ಕಂಪ್ಲೇಂಟ್ ಕೊಟ್ರು? ಅವ ಹೇಳ್ತಾನ 11 ಕೋಟಿ ಇದ್ದಿದ್ದು 3 ಕೋಟಿಗೆ ಡೀಲ್ ಬಂತ ಅಂತ ಅವ ಮಾತಾಡ್ತಾನ. ಇವ ನೋಡಿದ್ರೆ ಇಲ್ಲಿ ನಾಟಕ ಮಾಡ್ಕೊಂಡು ಅಲ್ಲಿ ಯಾವ್ದೋ ಒಂದು ಊರ ಕುಂತಾನ. ನಾಟಕ ಹಾಕ್ಬೇಕ್ರಿ, ಅದಕ್ಕೆ ಸಮಾಜಕ್ಕೆ ಉತ್ತರ ಫಸ್ಟ್ ಕೊಡ್ಲಿ, ಆಮೇಲೆ ಮಾತಾಡ್ತೀವಿ. ಅವನಿಗೆ ನನ್ನ ಬಗ್ಗೆ ಮಾತಾಡೋದು, ಅಧಿಕಾರದ ಬಗ್ಗೆ ಮಾತಾಡೋದು. ಈ ಯುವ ಬಂದ ಮ್ಯಾಗ ನಾವು ಅಧಿಕಾರ ಮಾಡಕತ್ತೀವ. ಕಳೆದ 50 ವರ್ಷ, ಇವ್ನಿಗೆ ಇನ್ನೂ 48 ಆಗಿರ್ಬೇಕು ವಯಸ್ಸೀಗ. ಇವ್ನು ಹುಟ್ಟಕ್ಕಿಂತ ಮುಂಚೆಗೆ ನಾವು ರಾಜಕಾರಣದಾಗದೀವಿ, ಅದು ಅವನಿಗೆ ತಿಳ್ಕೊಂಡಿಲ್ಲ. ನನಗೇನು ಬುದ್ಧಿ ಹೇಳುವಂಥದ್ದು ಅವನ ನಂತರ ಅವಶ್ಯಕತೆ ಇಲ್ಲ. ನಾನೇ ಸಾಕಷ್ಟು ಬುದ್ಧಿ ಹೇಳಿದ್ದೆ ಅವನಿಗೆ, ಸರಿ ಮಾಡ್ಕೋ, ನಿನ್ನ ದುಷ್ಟು ಬುದ್ಧಿನ ಬಿಡು, ಒಬ್ಬ ಸ್ವಾಮೀಜಿಯಾಗಿ ಗುರುವಾಗಿ ಹೇಗಿರಬೇಕು, ಕಾವಿಗೆ ಸನ್ಯಾಸಿಯನ್ನು ವಹಿಸಿದಂಥವ್ರು ಹೇಗಿರಬೇಕು ಹಂಗೆ ಅರಿವಿಟ್ಕೊಂಡು ನಡಿ ಅಂತ ಹೇಳಿದ್ರೆ ನೆಡ್ಲಾರ್ದಕ್ಕೆ ಹೊರಗೆ ಹೋಗ್ಯಾನಷ್ಟೇ. ಅವ್ನು ಮುಗಿದತ್ ಗತಿ. ಅವ್ನು ಇನ್ಮ್ಯಾಗ ನಾ ಮಾತಾಡೋದು ಅವ್ನ ಬಗ್ಗೆ ಬೆಸ್ಟ್. ಸಮಾಜ ಬಡವ ಆಗಕ್ ಸಾಧ್ಯ ಇಲ್ಲ. ಸಮಾಜ ಒಗ್ಗಟ್ಟಿದೆ, ಸಮಾಜ ಗೌರವ ರೀತಿಯಲ್ಲಿದೆ, ಸಂಘಟಿತರಾಗಿದ್ದೀವಿ. ಯಾವನೋ ಇವನು ಬಟ್ಟೆ ಧರಿಸ್ಕೊಂಡು ಇವನು ಸ್ವಯಂಕೃತವಾಗಿ ಯಾರ್ದೋ ಮಾತು ಕೇಳ್ಕೊಂಡು ಅಲ್ಲ, ನಮ್ಮ ಸರ್ಕಾರಕ್ಕೆ ಸರ್ಕಾರ ಇರೋ ಮಟ್ಟನ ಹೋಗೋದಿಲ್ಲ ಅಂದವ್ರು. ಮತ್ತೆ ನಮ್ಮ ಮುಖ್ಯಮಂತ್ರಿ ಹತ್ರ ಯಾಕೆ ಹೋದ್ನಪ್ಪ ಇವ? ಯಾಕೆ ಹೋದ? ಎದಕ್ಕೆ ಹೋಗಿದ್ದ? ಕೇಳ್ರಿ ಅವನಿಗೆ ಪ್ರಶ್ನೆ. ಉತ್ತರ ಕೊಡು ಅಂತ ಹೇಳ್ರಿ. ಕಂಪ್ಲೇಂಟ್ ಮಾಡ್ರಲ್ಲ 3 ಕೋಟಿ ಕೇಳ್ಯಾರಂತ, ಅದಕ್ಕೆ ಮೊದಲು ಉತ್ತರ ಕೊಡು ಅಂತ ಹೇಳ್ರಿ ಸಮಾಜದವ್ರ ಬಂದು. ಆಮೇಲೆ ಇವ ಏನದ ಅನ್ನೋದು ಹಕೀಕತ್, ನಿಜವಾದ ಹಕೀಕತ್ ಗೊತ್ತಾಗತ್ತೆ. ಯಾವ್ದು ಸ್ವಾಮೀಜಿ ಮಾಡೋ ಪ್ರಶ್ನೆನೇ ಇಲ್ಲ. ಈಗ ನಾವು ವರದಿಯನ್ನ ಇನ್ನೊಂದು 2 ಕ್ಷೇತ್ರ ಬಾಕಿ ಇದೆ, ಬೀಳ್ಗಿ ಮತ್ತು ಮುಧೋಳ. ಇವತ್ತು ನಾನು ಹೋಗ್ತಾ ಇದ್ದೀನಿ ಲೋಕಾಪುರ್ಗೆ, ಸನ್ಮಾನ್ಯ ತಿಮ್ಮಾಪುರ ಸಾಹೇಬ್ ಕರ್ಕೊಂಡು. JD ಪಾಟೀಲ್ ಅವರು ಅವ್ರು ಊರಲ್ಲಿಲ್ಲ, ಹುಷಾರಿಲ್ಲ, ಅವ್ರು ಬಂದ ಮೇಲೆ ಅದೊಂದು ವಿಸಿಟ್ ಮಾಡಿ ಬಹುತೇಕ ನಾನು ಸೋಮವಾರ ವರದಿಯನ್ನ ನಾನು ಸರ್ಕಾರಕ್ಕೆ ಸಲ್ಲಿಸ್ತೀನಿ. ಅದಕ್ಕೇನು ಸೂಕ್ತ ನಿರ್ಣಯ ಪರಿಸ್ಥಿತಿಯನ್ನು ನಾವು ಅವಲೋಕನೆ ಮಾಡಿದ್ದೀವಿ. ನಾವೇ ಸ್ಥಳೀಯ ಖುದ್ದಾಗಿ ನಾನೇ ಭೇಟಿ ಕೊಟ್ಟಿದ್ದೀನಿ ರೈತರ ಹೊಲಕ್ಕೆ. ರೈತರ ಸಂಕಷ್ಟವನ್ನ, ಅವರು ನೋವನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅದನ್ನ ನಾನು ಮುಖ್ಯಮಂತ್ರಿಗಳ ಹತ್ರ ವಿವರವಾಗಿ ತಿಳಿಸ್ತೀನಿ. ಖಂಡಿತವಾಗಿ ಅವ್ರು ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತಾರೆ. ನೋಡ್ರಿ, ಅದು ನಮ್ಮ ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದು. ನಮ್ಮ ಪಕ್ಷದ ವರಿಷ್ಠರು ಏನ್ ನಿರ್ಧಾರ ತಗೋತಾರೋ ಅದಕ್ಕೆ ನಾವು ಬರ್ತೇವೆ. ಅಪೇಕ್ಷೆ ಬಹಳ ಐತಿ ಅಲ್ಲ, ಮನುಷ್ಯನಿಗೆ ಆಸೆಗೆ ಏನಾದ್ರು ಲಿಮಿಟ್ ಐತನ್ರಿ? ಕೊಟ್ಟಿದ್ದಲ್ಲಿ ಸಂತೋಷವಾಗಿ ಯಾವುದೇ ಕೊಟ್ಟರು ಕೂಡ ನಾನು ಸಂತೋಷವಾಗಿ ಸ್ವೀಕಾರ ಮಾಡಿ ಆಡಳಿತವನ್ನು ಮಾಡಿ ತೋರಿಸ್ತೀನಿ.